ಗಾಯ್ಸ್ ನೋಡಿ ಏನು ಸೀನಿಕ್ ವ್ಯೂ. ನಾನು ಆ್ಯಕ್ಚುಲಿ ಬರಬೇಕಾದ್ರೂ ತೋರಿಸಿದ್ದೆ, ಬಟ್ ವಾಯ್ಸ್ ಕ್ಲೀನಾಗಿ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ ಅದರಲ್ಲಿ. ಅಲ್ಟಿಮೇಟ್ ಗುರು, ಹೆಂಗಾಯ್ತು ನೋಡಿ. ಟನಲ್ ಬೇರೆ ಸಿಗ್ತಾಯಿದೆ, ನೋಡೋಣ ಟನಲಿಂದ ಆ ಕಡೆ ಹೋಗಿ. ಮಳೆ ಡ್ರಿಜ್ಲಿಂಗ್ ಸ್ಟಾರ್ಟ್ ಆಯ್ತು ಗುರು. ಗೊತ್ತಿಲ್ಲ ಇದು ಎಷ್ಟು ದೂರ ಬರುತ್ತೆ ಮಳೆ ಅಂತ, ಬಟ್ ಕ್ಲೌಡ್ ಅಷ್ಟೊಂದಿಲ್ಲ. ಮಳೆ ಬಂದು ನಿಂತೋಗ್ಬಿಡುತ್ತೆ ಅನಿಸುತ್ತೆ. ಬರೋಷ್ಟ ಪಾಸ್ ಆಗಿಬಿಡೋಣ, ಇಲ್ಲ ಅಂದರೆ ಆ ಮಳೆ ಜೋರಾಗಿ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಓ ಮುಂದೆನೂ ಬರ್ತಾಯಿದೆ ಗುರು ಮಳೆ. ಬನ್ನಿ ನೋಡೋಣ. ರೈನ್ ಕೋಟ್ ಬೇರೆ ಹಾಕಿಲ್ಲ ನಾನು. ಅಯ್ಯೋಯ್ಯೋ ಫುಲ್ಲು ನೀರಾಗ್ಬಿಟ್ಟಿರುತ್ತೆ. ಏನಾಗಲ್ಲ ಆರ್ಕೊಳ್ಳುತ್ತೆ, ಬಟ್ ಪ್ಯಾಂಟ್ ಒಳಗೆ ಹೋಗ್ಬಾರ್ದು ಅಷ್ಟೇ ನೀರು. ಪ್ಯಾಂಟ್ ಒಳಗೆ ಬೇಗ ಆರಲ್ಲ. ಹಾಂ ಇವಾಗ ನಿಂತು ಮಳೆ ಲೈಟಿಗೆ ಬರ್ತಾಯಿದೆ ಈಗ. ಓ ಮತ್ತೆ ಅದಷ್ಟೇ ಇತ್ತು. ಮತ್ತೆ ಮಳೆ ನಿಂತು ಗುರು. ಏನು ಹೇಳಿ ವೆದರ್ ಇದು. ಅಲ್ಲ ಆರೋಗುತ್ತೆ, ಲೈಟಾಗಿ ಬಂದಿರೋದಲ್ವಾ, ಲೈಟಾಗಿ ಮೇಲೆ ಅಷ್ಟೇ ನೀರಾಗಿರುತ್ತೆ, ಆರೋಗುತ್ತೆ. ಸೈಕ್ ವೆದರು. ಅಯ್ಯೋ ಅಯ್ಯೋ. ಇಲ್ಲಿ ನೋಡಿದ್ರೆ ಒಂದು ತೊಟ್ಟು ಮಳೆನೂ ಇಲ್ಲ ಗುರು. ಒಂದು ಡ್ರಾಪ್ ಹನಿನೂ ಹಾಕಿಲ್ಲ ಇಲ್ಲಿ. ಶೇ ಅಲ್ಲ ಬ್ಯಾಗ್ಸ್ಗೆಲ್ಲ ಹಾಕಿದ್ದೀವಿ, ಬಟ್ ನಾವು ಕವರ್ ಆಗಿಲ್ಲ ಅಷ್ಟೇ ರೈನ್ ಇದರಲ್ಲಿ. ಲೈಟಾಗಿ ಒಳಗೆ ಹೋದಂಗೆ ಆಗಿದೆ ಗುರು ಜಾಕೆಟಲ್ಲಿ. ಏನು ಪ್ರಿಡಿಕ್ಟು. 5 ನಿಮಿಷ ಬಂದು ಪಟ್ಟಂತ ಮತ್ತೆ ನಿಂತೋಯ್ತು. ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಆಯಿತು ಗುರು ಇಲ್ಲಿ ಡ್ರಿಸ್ಲಿಂಗು. ಅಯ್ಯೋ ಅಯ್ಯೋ ಏನು ವೆದರ್ ಹೇಳಿ, ಈ ರೇಂಜಿಗೆ ಚೇಂಜ್ ಆಗ್ತಿದೆ. ಕ್ಲೌಡಿ ಏನಿಲ್ಲ, ಆದರೂ ಸೈಕು ಗುರು ವೆದರ್ ಮಾತ್ರ ಅಲ್ಟಿಮೇಟ್. ಪ್ರಿಡಿಕ್ಟೇ ಆಗ್ತಾಯಿಲ್ಲ ನಮಗೆ ಅಂದ್ಕೊಳ್ಳಿ. ಅಯ್ಯೋ ಬಟ್ ನಾವು ವೆದರ್ ರಿಪೋರ್ಟ್ ನೋಡಿದಾಗ ಅದೇ 11 to 6 ಗಂಟೆ ಮಳೆ ತೋರಿಸ್ತಾಯಿತ್ತು. ನಾವು ಚೆಕ್ಔಟ್ ಆಗಿದ್ದೆ 11ಗೆ. ಈಗ ಒಂದು 10 minutes ಹಿಂದೆ ಇರಲಿಲ್ಲ ಮಳೆ, ಸೊ ಸ್ಟಾರ್ಟ್ ಆಯ್ತು ಇವಾಗ. ಬನ್ನಿ ಮುಂದೆ ಹೆಂಗೆ ಹೋಗುತ್ತೆ ನೋಡೋಣ. ಇದು ಗಾಳಿಗೆ ವೈಸರು ಮೇಲೆ ಕುಂತಿರುತ್ತಲ್ಲ ಡ್ರಾಪ್ಸು, ವಾಟರ್ ಡ್ರಾಪ್ಸು, ಹಿಂಗೆ ಅಂದಾಗ ಸೈಡ್ಗೆ ಹೋಗ್ಬಿಡುತ್ತೆ. ನಂದು ಈ ಗ್ಲೌಸಲ್ಲಿ ರೈನಾಕ್ಸ್ ಗ್ಲೌಸ್ ಅಂತೀವಿ. ರೈನಾಕ್ಸ್ 2 or 3 ಯಾವುದೋ ಮರ್ತೋಗ್ಬಿಟ್ಟಿದ್ದೀನಿ ಇದ್ರ ನೇಮು.
ಬಟ್ ಇದು ರೈನಾಕ್ಸ್ ಗ್ಲೌಸ್ ಇದು ನಾನು ಟ್ರಿಪ್ಗೆ ಮೊದಲು ರೆಗ್ಯುಲರ್ ಯೂಸ್ ಮಾಡ್ತಾಯಿದ್ದೆ. ಬಟ್ ವಾಟರ್ ಪ್ರೂಫ್ ಯಾವಾಗ ಕಿತ್ತೋಯ್ತು, ಆಮೇಲೆ ಒಂದು ವಾಟರ್ ಪ್ರೂಫ್ ಹೊಸ ತೊಗೊಂಬಿಡೋಣ ವೇಟ್ ಆಗೋದು. ಸೊ ಅಲ್ಲಿವರೆಗೂ ಅದನ್ನು ರೆಫ್ಯೂಸ್ ಮಾಡೋಣ ಅಂದ್ಬಿಟ್ಟು ರೆಫ್ಯೂಸ್ ಮಾಡ್ತಾಯಿದ್ದೆ ಅದನ್ನು. ಆಫೀಸ್ಗೆಲ್ಲ ನಾನು ಡೈಲಿ ಹಾಕೊಂಡು ಹೋಗೋದೆ ಅದು, ಎನಿ ಟೈಮ್ ಯೂಸ್ ಅದು. ಸೊ ಈ ಗ್ಲೌಸ್ ಬಂದು ಇಲ್ಲಿ ಇದಿಲ್ಲ, ವೈಪರ್ ಇಲ್ಲ. ನೀವು ಈಗ ಬರ್ತಾರೆ ರೀಸೆಂಟ್ ಇದರಲ್ಲೆಲ್ಲ ಗ್ಲೌಸಸ್ಗಳಲ್ಲೆಲ್ಲ ಅದು ವೈಪರ್ ಇರುತ್ತೆ ಬೈ ಡಿಫಾಲ್ಟು. ಸೊ ನನ್ನ ಪ್ರಕಾರ ಈ ಫುಲ್ ಕಾಂಕ್ರೀಟ್ ವಾಟರ್ ಪ್ರೂಫ್ ಬಿಟ್ಟು ಬೇರೆ ಗ್ಲೌಸ್ಗಳಿಗೆ ಇರಲ್ಲ ಅಂದ್ಕೊತೀನಿ. ಬಟ್ ವಾಟರ್ ಪ್ರೂಫ್ ಗ್ಲೌಸ್ಗಂತೂ ಕಂಪಲ್ಸರಿ ಇರಲೇಬೇಕದು, ಯಾಕಂದರೆ ನಾವು ಅದನ್ನು ಮಳೆಯಲ್ಲೇ ಹಾಕೋದ್ರಿಂದ ಸೊ ಯೂಸ್ ಆಗೇ ಆಗುತ್ತೆ. ಸೊ ಗಾಡಿ ಫುಲ್ ಸೆಟ್ ಮಾಡಿದ್ದೀವಿ, ಲೂಬು ಎಲ್ಲ ಹೊಡೆದು ಆವಾಗಲೇ ಸ್ಟೇ ಅಲ್ಲೇ ಏರ್ ಪ್ರೆಷರ್ ಎಲ್ಲ ಚೆಕ್ ಮಾಡಿ ಲೂಬ್ ಹೊಡೆದು ಗಾಡಿ ಎಲ್ಲ ಕ್ಲೀನ್ ಮಾಡಿ ಗಾಡಿ ಎತ್ತಿರೋದು. ಸೊ ಮಳೆ ಬಂದಿರೋ ಕಾರಣ ಗಲೀಜಾಗುತ್ತೆ, ಮತ್ತು ನನ್ನ ಬೂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ಪ್ಯಾಂಟ್ಗೆಲ್ಲ ಆರಬಾರ್ದು, ಹೆಂಗೆ ಆದ್ರೂ ತೊಳಿತೀನಿ, ವಾಶ್ ಮಾಡಲೇಬೇಕು. ಒಂದು ಟ್ರಿಪ್ ಆದಮೇಲೆ ಒಂದು ಸಲ ವಾಶ್ ಮಾಡಬೇಕದು. ಈ ವಾಶ್ ಮಾಡೋದು ಪ್ರೊಸೀಜರು ಡಿಫ್ರೆಂಟ್ ಗುರು. ಇದು ಯಾವುದೇ ಆದ್ರೂ ರೈಡಿಂಗ್ ಗೇರ್ಸ್ದು ಹೆಲ್ಮೆಟ್ದಾದ್ರೂ ಸರಿಯೇ, ಪ್ಯಾಂಟು, ಬೂಟ್ಸು, ಆಮೇಲೆ ಗ್ಲೌಸು, ಜಾಕೆಟ್ಸು, ಇವನ್ನೆಲ್ಲ ವಾಶ್ ಮಾಡೋ ರೀತಿಯೇ ಬೇರೆ. ಇದೆಲ್ಲ ಹೆಂಗೆ ಅಂದರೆ ಬರೀ ನೀರಲ್ಲಿ ಅಜ್ಜಿ ಹಾಕಬೇಕು. ಈ ಹಿಂಡದೆಲ್ಲ ಮಾಡಬಾರ್ದು. ಸೋಕ್ ಮಾಡಬೇಕು, ಎತ್ತಬೇಕು, ಸೋಕ್ ಮಾಡಬೇಕು, ಎತ್ತಬೇಕು, 2-3 ಸಲ ಸೋಕ್ ಮಾಡಬೇಕು, ಎತ್ತಬೇಕು. ಅದೇನಾದ್ರು ತುಂಬ ಗಲೀಜಾಗಿದ್ದರೆ ಕೈಯಲ್ಲೇ ಉಜ್ಜಬೇಕು. ಇದು ಡಿಟರ್ಜೆಂಟು ಅದನ್ನೆಲ್ಲ ಹಾಕೋಂಗೆ ಇಲ್ಲ ಇದರಲ್ಲೆಲ್ಲ. ಸೊ ಇದು ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಬಿಕಾಸ್ ಇದೆಲ್ಲ ಎಕ್ಸ್ಪೆನ್ಸಿವ್ ಸೈಟ್ಸ್ ಅಲ್ವಾ. ಅದು ಎಕ್ಸ್ಪೆನ್ಸಿವ್ ಸೈಟ್ಸ್ ಅಂದರೆ ನಮಗೆಲ್ಲ ಒಂಥರ ಎಕ್ಸ್ಪೆನ್ಸಿವ್ ಸೈಟ್ಸ್ಗಳನ್ನ. ಅಂದರೆ ಈಗ ನಂದು ಈ ಜಾಕೆಟು, ಸಲೈಸ್ದು ಮತ್ತು ಪ್ಯಾಂಟ್ ತೊಗೊಂಡ್ರೆ ಅರೌಂಡ್ 25K ನಾನು ಪೇ ಮಾಡಿರೋದು ಇದಕ್ಕೆ. ಸೊ ಈ ಗ್ಲೌಸ್ ಬಂದು 5K ಚೇಂಜ್ ರೈನಾಕ್ಸ್ದು ನೀವು ನೋಡಿದರೆ. ಇದು ಪ್ರೀವಿಯಸ್ ಜೆನ್ ಆ್ಯಕ್ಚುಲಿ. ಈಗ ರೀಸೆಂಟಾಗಿ ಹೊಸ ಜೆನ್ನು ಬಂದಿದೆ, ರೀಸೆಂಟಾಗಲ್ಲ ಬಂದಾಗಲೇ ಆಯಿತು ಅದನ್ನು. ಬಟ್ ಇದು ಪ್ರೀವಿಯಸ್ ಜೆನ್, ನಾನು ಆವಾಗಲೇ ತೊಗೊಂಡಿದ್ದೆ. ಇದು ಬಂದಾಗ ತೊಗೊಂಡಿದ್ದೆ ನಾನು, ಆವಾಗ ಚೆನ್ನಾಗಿತ್ತಿದ್ದು. ಅಂದರೆ ಇದೇ ರೈನಾಕ್ಸಲ್ಲಿ ಫುಲ್ ಕಾಂಕ್ರೀಟ್ ಗ್ಲೌಸ್ ಆಗಿತ್ತು ಆವಾಗ. ಸೊ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ಗುರು ಇದು. ಒಂದ್ಸಲಿ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಇದಂತೂ ಡಿಸಪಾಯಿಂಟ್ ಮಾಡಿಲ್ಲ ರೈನಾಕ್ಸು. ಡಿಸಪಾಯಿಂಟ್ ಆಗಿಲ್ಲ. ಬಟ್ ಇದು ರೈಡ ವಾಟರ್ ಪ್ರೂಫ್ ಗ್ಲೌಸ್ ತೊಗೊಂಡಿತ್ತು, ಅದು ನಿಮ್ಗೆ ಹೇಳಿದ್ದೆ ಅನಿಸುತ್ತೆ ಅದು ಪ್ರೀವಿಯಸ್ ವೀಡಿಯೋದಲ್ಲಿ. ಅದೊಂಚೂರು ಡಿಸಪಾಯಿಂಟ್ ಆಯಿತು. ಬಟ್ ನನಗೇನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಇಲ್ಲ ಏನೋ ಗೊತ್ತಿಲ್ಲ, 2 ರೈಡ್ ಗುರು ಮಾಡಿದ್ದು ನಾನು. ಅದು 2 ರೈಡೂ ಮುನ್ನಾರೇನೆ. ಓ ಬಿಸಿಲು ಬತ್ತು ಗುರು. ನಾನು ಎಂಡಿ ಫಿಲ್ಟರ್ ಅವ್ರು ಹಾಕಬೇಕಾಗಿತ್ತು. ಬಟ್ ಏನು ಹಿಂಗೆ ವೆದರ್ ಚೇಂಜ್ ಆದರೆ ಎಂಡಿ ಫಿಲ್ಟರ್ ಹೆಂಗೆ ಹಾಕೋಕ್ಕಾಗುತ್ತೆ? ಅದೇ ಮತ್ತೆ ನಿಲ್ಲಿಸಿ ಗ್ಲೌಸ್ ಇದೆಲ್ಲ ಬಿಚ್ಚಿ ಟಾಪ್ ಹಾಕ್ಸ್ ತೆಗೆದು ಮತ್ತೆ ಅದಕ್ಕೆ ಇದೆಲ್ಲ ಹಾಕಿ ಮಾಡಬೇಕು. ನೋಡೋಣ ಏನು ಹೇಳ್ತಾ ಇದ್ದಾನೋ ಅದು ರೈಡದು ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು ನನಗಷ್ಟೇ. ಅದು ಬಿಟ್ಟರೆ ನೋಡೋಣ ನೆಕ್ಸ್ಟು. ಬಟ್ ನಂದು ಲಗೇಜ್ ಸೆಟಪ್ ಇದೆ ಅಲ್ವಾ, ಈ ಟಾಪ್ ಬಾಕ್ಸು, ಈ ಸೈಡ್ ಬ್ಯಾಗ್ಸು ಎಲ್ಲ, ಇದರಲ್ಲಿ ಯಾವುದು ಡಿಸಪಾಯಿಂಟ್ ಆಗಿಲ್ಲ ನನಗಿನ್ನ. ನನಗೆ ಆ ಥರ ಫೀಲ್ ಏನಾಗಿಲ್ಲ ಇನ್ನೂ. ಬಟ್ ಈ ಟ್ಯಾಂಕ್ ಬ್ಯಾಗ್ಗೆ ರೈನ್ ಕವರ್ ಹಾಕಿದ್ರೂ ಒಳಗಡೆ ನೀರು ಹೋಗುತ್ತೆ. ಅಂದರೆ ಜಾಸ್ತಿ ಹೋಗಲ್ಲ, ಲೈಟಿಗೆ ಹೋಗುತ್ತೆ. ಜಾಸ್ತಿ ಜೋರಾಗಿ ಬಂದರೆ ಮಳೆ, ಲೈಟಾಗಿ ಬಂದರೆ ತಡೆಯುತ್ತೆ. ಜಾಸ್ತಿ ಜೋರಾಗಿ ಬಂತಂದರೆ ಕೆಳಗಡೆ ಎಲ್ಲ ಹೋಗ್ಬಿಡುತ್ತೆ. ಇದು ಫುಲ್ ಕವರ್ ಆಗಲ್ಲ ಅಲ್ವಾ, ಕೆಳಗಡೆ ಬಿಟ್ಟು ಮೇಲ್ಗಡೆ ಕವರ್ ಆಗಿರುತ್ತೆ, ಮೇಲ್ಗಡೆ ಸೈಡಲ್ಲೆಲ್ಲ ಕವರ್ ಆಗಿರುತ್ತೆ. ಬಟ್ ಆದ್ರೂ ನೀರು ಹೋಗುತ್ತೆ
ಇದರಲ್ಲಿ ನಿಮ್ಗೇನಾದ್ರೂ ಯಾವುದಾದ್ರೂ ನಾನು ಇದು ಮಾಡಿರೋ ಪ್ರಾಡಕ್ಟ್ಸಲ್ಲಿ ಏನಾದ್ರೂ ಡೌಟ್ಸ್ ಇತ್ತು ಅದ್ರ ಬಗ್ಗೆ ರಿವ್ಯೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಪರ್ಟಿಕ್ಯುಲರ್ ಒಂದೊಂದ್ರದ್ದೇ ನೀವು ಯಾವ್ದು ಕೇಳ್ತೀರೋ ಅದರದ್ದೇ ರಿವ್ಯೂ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ, ಬೇರೆಯವ್ರಿಗೆ ಡಿಫ್ರೆಂಟಾಗಿರ್ಬೋದು ಎಕ್ಸ್ಪೀರಿಯೆನ್ಸು. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೀನಿ, ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನಾನು. ಬನ್ನಿ, ಹಂಗೇನಾದ್ರು ಇದ್ದರೆ ಹೇಳಿ. ಸರಿ ಬನ್ನಿ, ಇವಾಗ ಸ್ವಲ್ಪ ನೋಡೋಣ ಮುಂದೆ ಹೋಗಿ.